ಸಿಂಧನೂರು ನಗರದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ಸಂಹಿತೆಗಳನ್ನು ರದ್ದು ಮಾಡುವಂತೆ ಹಾಗೂ ಸಮಾನ ವೇತನ ಪಾವತಿಗೆ ಒತ್ತಾಯಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಟಿಯುಸಿಐ ತಾಲೂಕು ಸಮಿತಿ ವತಿಯಿಂದ ನಗರದ ಎಪಿಎಂಸಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಉದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಆಗ್ರಹಿಸಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘಟನೆಯ ಗೌರವಾಧ್ಯಕ್ಷ ಎಚ್.ಎನ್. ಬಡಿಗೇರ್, ಕಾರ್ಮಿಕ ಮುಖಂಡ ನಾರಾಯಣ ಬೆಳಗುರ್ಕಿ ಮಾತನಾಡಿ, ಕಾರ್ಮಿಕ ಸಂಘಟನೆಗಳು ನಿರಂತರ ಹೋರಾಟ ಮಾಡಿ ಹಕ್ಕುಗಳನ್ನು ಪಡೆದಿದ್ದರು. ಆದರೆ ಕೋಮುವಾದಿ ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ಸುಗ್ರೀವ ಆಜ್ಞೆ ಮೂಲಕ ವಜಾಗೊಳಿಸಿ 4 ಕಾರ್ಮಿಕ ಕೋಡ್ ಬಿಲ್ ಮಾಡಿದ್ದರು. ಈಗ ನವೆಂಬರ್ 21ಕ್ಕೆ ಅಧಿಕೃತವಾಗಿ ಈ ಕೋಡ್ ಬಿಲ್ಗಳು ಜಾರಿಗೊಳಿಸಿದ್ದು, ಇದು ಬಲವಂತವಾಗಿ ಕಾರ್ಮಿಕ ಹಕ್ಕುಗಳನ್ನು ಕಸಿದುಕೊಂಡಂತಾಗಿದೆ. ಹಿಂದುತ್ವವಾದ ಧ್ರುವೀಕರಣಕ್ಕಾಗಿ ಹಾಗೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ದು ಅತ್ಯಂತ ಖಂಡನೀಯ. ಕೂಡಲೇ ಈ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರದ್ದುಪಡಿಸಬೇಕು. ಸಾರ್ವಜನಿಕ ವಲಯವನ್ನು ಖಾಸಗೀಕರಣ ಮಾಡುವುದನ್ನು ಕೈಬಿಡಬೇಕು. ಕನಿಷ್ಠ 30,000 ವೇತನ ಜಾರಿಗೊಳಿಸಲು ಒತ್ತಾಯಿಸಿ ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಜಾರಿ ಮಾಡ್ತಾರೆ. ಕಡಿಮೆ ಖರ್ಚಿನಲ್ಲಿ, ಕಡಿಮೆ ದುಡ್ಡಿನಲ್ಲಿ, ಕಡಿಮೆ ವೇತನದಲ್ಲಿ ಶ್ರೀಮಂತರಿಗೆ ಹೆಚ್ಚೆಚ್ಚು ತಾಸುಗಳ ಕೆಲಸ ಮಾಡಿಕೊಡುತ್ತಾ ಅವರ ಬಂಗಲೆ ಉದ್ಧಾರ ಮಾಡಬೇಕಾಗಿದೆ. ನಮಗೆ ಸಲ್ಲಬೇಕಾಗಿದ್ದ ಏನು ಸಂಪತ್ತಿದೆ, ಕೇಂದ್ರ ಸರ್ಕಾರ ಈ ಭೂಮಿ, ಈ ನೆಲ, ಈ ಜಲ, ಈ ಸಂಪತ್ತಿದೆ. ಈ ಸಂಪತ್ತನ್ನ ಕಾರ್ಮಿಕರಿಗೂ ಬಳಕೆ ಆಗೋದು ಬಿಟ್ಟು ಬೇಕಾಬಿಟ್ಟಿಯಾಗಿ ಅಂಬಾನಿ, ಅದಾನಿ ಅನ್ನುವಂತಹ ಕಾರ್ಪೊರೇಟ್ ಕುಳಗಳಿಗೆ ಇವತ್ತು ಬಳಕೆ ಆಗ್ತಿದೆ. ಬಂಧುಗಳೇ, ಇವತ್ತು ಛತ್ತೀಸ್ಗಢ, ಒರಿಸ್ಸಾ, ಬೇರೆ ಬೇರೆ ಕಡೆಗಳಲ್ಲಿ ಕೇವಲ ₹1 1 ಎಕರೆ 1000 ಎಕರೆ ಭೂಮಿಯನ್ನ ಅದಾನಿ ಕಂಪನಿಗೆ ಇದೇ ಮೋದಿ ಸರ್ಕಾರ ಬಿಟ್ಕೊಟ್ಟಿದೆ. ಎಲ್ಲಾರು ₹1 1 ಎಕರೆ ಭೂಮಿ ಸಿಗ್ತದ? ಭೂಮಿಯಲ್ಲಿ ಸಾಧ್ಯ ಇದೆಯಾ? ಯಾಕಂತ ಹೇಳಿದ್ರೆ ಆ ಭೂಮಿ ಸಂಪತ್ತು ಯಾರು? ಆ ಭೂಮಿ ಯಾರು? ನಮ್ಗೆಲ್ಲ ಭಾರತ ದೇಶ ಸಂಬಂಧಪಟ್ಟ ಆ ಭೂಮಿ ಇಟ್ಟುಕೊಂಡೆ ನಮಗೆ ಅದ್ರ ಮೇಲೆ ನಾವು ದೊಡ್ಡ ಪ್ರಮಾಣದಲ್ಲಿ ಸಂಬಳ ತಗೋಬೋದಾಗಿತ್ತು. ಇಲ್ಲಿ ನೆಲ, ಜಲ, ಭೂಮಿಯನ್ನ ಅವರಿಗೆ ಕೊಡ್ತಾರೆ. ಕಡಿಮೆ ಖರ್ಚಿನ ನಾವು ಅವರಿಗೆ ಗುಲಾಮರಾಗಿ ದುಡಿಬೇಕು. ಇಂಥ ಒಂದು ಕೆಟ್ಟ ಅಸಮಾನ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇದು ಇವತ್ತು ಮಾಡ್ತಾ ಇದೆ. ಇವತ್ತು ವಿರೋಧ ಮಾಡ್ಬೇಕಂತಿಲ್ಲ, ಶತಮಾನದಿಂದ ಮಾಡ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಒಂದು ದೊಡ್ಡ ಸ್ಟೆಪ್ ತಗೊಂಡು ಒಂದ್ ಹೆಜ್ಜೆ ಮುಂದೋಗಿ, ಹೌದಾ, ಕಾರ್ಮಿಕರು ಸತ್ರ ಚಿಂತಿಲ್ಲ, ಅವ್ರ ಕೈಕಾಲು ಮುರುಕಟ್ಟ ಚಿಂತಿಲ್ಲ, ಅವ್ರ ಫ್ಯಾಕ್ಟರಿ ಬಿದ್ದರೆ ಚಿಂತಿಲ್ಲ, ಅವ್ರ ಗಡಿಗಳಿಗೆ ಹೋಗಿ ನೆಲದಲ್ಲಿ ಗಡಿ ಕುಸಿದ ಸತ್ರ ಚಿಂತಿಲ್ಲ. ಆದ್ರೆ ಅವರಿಗೆ ಬಿಟ್ಟಿ ಸೇವೆ ಮಾಡಬೇಕು. ಕಡಿಮೆ ಖರ್ಚಿನಾಗ ಕಡಿಮೆ ರೇಟಿನ ಕೂಲಿಗೆ ದುಡ್ಲೇಬೇಕು ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿ ತಂದಿದೆ. ಯಾಕಂತ ಕೇಳಿದ್ರೆ ಇವತ್ತು ಅವ್ರು ಉಳಿಬೇಕು, ದೇಶ ಉಳಿಯೋದು ಬೇಕಾಗಿಲ್ಲ. ಅವ್ರ ಅಣ್ಣತಮ್ಮರಾಗಿರ್ತಕ್ಕಂಥ ಅಂಬಾನಿ, ಅದಾನಿ, ರಿಲಯನ್ಸ್ ಕಂಪನಿಯವರು ಅವ್ರು ಮಾತ್ರ ಉಳಿದ್ರು ಸಾಕು. ಅವ್ರು ನನ್ನ ಕಿವಿಗೆ ಊಟ ನಾವು ಉದ್ಯೋಗ ಕೊಡ್ತೀವಿ. ಎಲ್ಲೆಲ್ಲಿ ಕೂಡ ಅದಾನಿ ಕಂಪ್ನಿ ಯಾವ ಉದ್ಯೋಗ ಮಾಡುವ, ಯಾವ ಫ್ಯಾಕ್ಟರಿ ಸ್ಥಾಪನೆ ಮಾಡಿಲ್ಲ. ಬರೀ ಮ್ಯಾನೇಜ್ಮೆಂಟ್ ಕಂಪ್ನಿ ಅದಾನಿದು. ಅದಕ್ಕೆ ನಾವು ಅದನ್ನ ಧೋನಿ ಕ್ಯಾಪಿಟಲ್ ಅಂತ ಕರಿತೀವಿ. ಹಂಗಾಗಿ ಈ ದೇಶದ ಕಾರ್ಮಿಕರನ್ನ, ನೆಲ ಜಲವನ್ನ ಲೂಟಿ ಹೊಡೆಯತಕ್ಕಂಥ ಕೇಂದ್ರ ಸರ್ಕಾರದ ಈ ಧೋರಣೆಯನ್ನ ಟಿಯುಸಿಎ ಸಂಘಟನೆ ಮತ್ತು ಅದರ ಅಡಿಯಲ್ಲಿರ್ತಕ್ಕಂಥ ಎಪಿಎಂಸಿ ಶ್ರಮಜೀವಿ ಹಮಾಲರ ಸಂಘ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ಮಾಡಿದ್ವಿ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಏನು ಆಗಮಿಸಿದ್ದಾರೆ. ಬಹಳ ಯಶಸ್ವಿಯಾಗಿ ಲೈನ್ ಬೈ ಲೈನ್ ಹಿಡಿದು ನೂರಾರು ಕಾರ್ಮಿಕರು ಬಹಳ ಶಿಸ್ತಿನಿಂದ ಈ ಹೋರಾಟವನ್ನು ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲ ಕಾರ್ಮಿಕರಿಗೆ, ಬಂಧುಗಳಿಗೆ. ಮತ್ತೆ ಈ ಹೋರಾಟವನ್ನ ಬೆಂಬಲಿಸಿ ಈ ಹೋರಾಟದ ರೂವಾರಿಗಳು, ನಾಯಕರಾಗಿರ್ತಕ್ಕಂಥ ಕಾಮ್ರೇಡ್ ಅಮೀರ್ ಅಲಿ ಅವರು, ರಾಜ್ಯ ಮುಖಂಡರು, ರಾಜ್ಯಾಧ್ಯಕ್ಷರು, ಟಿಯುಸಿಐ ನಮ್ಮ ಸಂಘಟನೆಯ ಮುಖಂಡರು ಆಗಮಿಸಿದ್ದಾರೆ. ಅದೇ ರೀತಿ ಈ ರೈತ ಹೋರಾಟಗಾರರು, ಕಾರ್ಮಿಕ ಮುಖಂಡರು ಮತ್ತು ಜನಪರ ಚಿಂತಕರು, ಶರಣ ಚಿಂತಕರಾಗಿರುವಂತಹ ಕಾಮ್ರೇಡ್ ಎಚ್.ಎನ್. ಬಡಿಗೇರ್ ಅವರು ಆಗಮಿಸಿದ್ದಾರೆ. ನಮ್ಮ ಈ ಎಲ್ಲ ಹಮಾಲರ ಸಂಘದ ಗೌರವಾಧ್ಯಕ್ಷರಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷರಾಗಿರುವಂತಹ ಬಾಬಾ ಸಾಹೇಬ್ ಬಳ್ಳಟ್ಟಿ ಅವರು ಎಲ್ಲ ಹೋರಾಟವನ್ನ ರೂಪಿಸಿ ಕಾರಣರಾದಂತವರು ಅವರು ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಅಂಬಮ್ಮ ಇರ್ಬೋದು, ಅಮ್ಮಮ್ಮ ಬಸಪ್ಪ ಇರ್ಬೋದು, ನಾಗಪ್ಪ ಇರ್ಬೋದು ಮತ್ತು ಎಂಕನಗೌಡ ಇರ್ಬೋದು, ಎಲ್ಲ ಮುಖಂಡರು ಆಗಮಿಸಿದ್ದಾರೆ. ಮತ್ತು ಅವ್ರ ಮುಖಂಡರ ಒಟ್ಟಿಗೆ ಅವರ ಎಲ್ಲ ಕಾರ್ಮಿಕರು ಇಲ್ಲೆಲ್ಲರೂ ಮುಖಂಡ್ರೆ ಎರಡನ್ನ ಮಕ್ಕಳು ಕೇಳಕ್ ಬಂದವ್ರೆ. ಇವತ್ತು ನಾವೇನ್ ಮಾಡ್ತೀವಿ, ಮೊದಲನೇದಾಗಿ ಈ 4 ಕಾರ್ಮಿಕ ಕಾಯ್ದೆಗಳು ರದ್ದುಪಡಿಸಬೇಕು ಮತ್ತು ಸಮಾನ ವೇತನ ನೀಡಬೇಕು ಮತ್ತು ಕನಿಷ್ಠ 30,000 ವೇತನ ಕೊಡಬೇಕು. ಮತ್ತು ಇವತ್ತು ಸರ್ಕಾರ ಎಲ್ಲಾ ಕಂಪನಿ ಖಾಸಗೀಕರಣ ಮಾಡಿ ನಮ್ಮನ್ನು ಉದ್ಯೋಗದಿಂದ ತೆಗೆದಾಕ್ತದ. ಗುತ್ತಿಗಾದರ ಮೇಲೆ ಕೆಲಸ ಕರ್ಕೊಳ್ತದ. ಅದನ್ನೆಲ್ಲ ತೆಗೆದಾಕಿ ಖಾಸಗೀಕರಣ ನಿಲ್ಲಿಸಬೇಕಂತೇಳಿ ಈ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಈ ಒತ್ತಡ, ಈ ಮನವಿ ಪತ್ರವನ್ನ
ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿ ಕಳಿಸ್ತೀವಿ. ರಾಷ್ಟ್ರಪತಿ ಅವರು ಅದನ್ನ ಮುಂದಿನ ಕ್ರಮ ಕೈಗೊಳ್ತಾರ. ಮತ್ತೆ ಇದು ಹೋರಾಟ ನಿರತವಾಗಿರ್ತದ. ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಈ ಬೆಂಬಲಿಸಿ ಬಂದಿರತಕ್ಕಂತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ಅಮೀರ್ ಅಲಿ ಅವರಿಗೆ ಈ ಒಂದು ವೇದಿಕೆಗೆ ಅವರು ಬಿಟ್ಟುಕೊಡ್ತೀನಿ. ಅದನ್ನು ಉದ್ದೇಶಿಸಿ